ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಲ್ಪೆ ಬೀಚ್ ಒಂದು ಸಣ್ಣ ವೀಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಹೋಗ್ತಾ ಇದ್ದೀನಿ ಮಲ್ಪೆ ಬೀಚ್ ಹತ್ರ. ಇಲ್ಲಿ ಲಗೇಜ್ ಇಡುವ ಜಾಗ ಅದು. ಈಗ ನವೆಂಬರ್ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಮುಂದೆ ಎಲ್ಲ ಆಟ ಆಡ್ಬೋದು. ಈಗೇನೆಂದರೆ ಮಳೆ ಇರೋ ಕಾರಣ ಯಾರನ್ನೂ ಮುಂದೆ ಬಿಡ್ತಾ ಇಲ್ಲ. ಅಲ್ಲಿ ನೆಟ್ ಹಾಕಿದ್ದಾರೆ. ಆ ನೆಟ್ವರೆಗೂ ನಾವು ಹೋಗ್ಬೋದು ಅಷ್ಟೇ, ಅದ್ರ ಮುಂದೆ ಹೋಗೋ ಹಾಗಿಲ್ಲ ನಾವು. ಅಲ್ಲೆಲ್ಲ ಪೊಲೀಸವರೆಲ್ಲ ಇರ್ತಾರೆ. ಎಷ್ಟು ಫೋರ್ಸ್ ಆಗಿದೆ ಅಂದರೆ ನೀರು ಅಷ್ಟು ಫೋರ್ಸ್ ಆಗಿದೆ, ಅಷ್ಟು ಗಾಳಿಯಲ್ಲಿ. ನಾವು ಮಾರ್ನಿಂಗ್ 8:30ಗೆ ಹೋಗಿದ್ವಿ. ಅಲ್ಲಿ ಏನಂದರೆ ಮಳೆನೂ ಬರ್ತಿತ್ತು, ಅದ್ರ ಜೊತೆ ಅಲೆನೂ ಜೋರಾಗಿತ್ತು. ಮತ್ತು ಅಲ್ಲೊಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ರೆಡ್ ಫ್ಲ್ಯಾಗ್ ಎಲ್ಲ ಹಾಕ್ತಾಯಿದ್ದಾರೆ. ಅದು ಬಿಟ್ಟು ಮುಂದೆ ನಾವು ಹೋಗೋ ಹಾಗಿಲ್ಲ. ಮತ್ತು ಅಲ್ಲೆಲ್ಲ ಪೊಲೀಸವರೆಲ್ಲ ಇರ್ತಾರೆ. ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ನಾವು ನೀರಲ್ಲೆಲ್ಲ ಆಡಬೇಕಂದ್ರೆ ನವೆಂಬರ್ ಟೈಮಲ್ಲಿ ಬರಬೇಕು. ಆವಾಗ ನೀರು ಕ್ಲೀನಾಗಿರುತ್ತೆ, ನೋಡೋಕ್ಕೊಂದು ತುಂಬ ಚೆನ್ನಾಗಿರುತ್ತೆ. ಈಗೇನೆಂದರೆ ಎಲ್ಲ ಫುಲ್ಲು ಮಳೆದಲ್ವಾ, ಎಲ್ಲ ಸ್ಟಾಕ್ ಇರುತ್ತೆ ಅಲ್ಲಿ ಇಲ್ಲಿ. ಅದೆಲ್ಲ ಮಣ್ಣೆಲ್ಲ ಕೊಚ್ಕೊಂಡ್ಬರ್ತಾ ಇರುತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ ನೀರು ಒಂಥರ ಗಲೀಜು ಥರ ಕಾಣಿಸುತ್ತೆ. ಅದ್ರ ಸೌಂಡು ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾನೊಂದು ಸಣ್ಣ ಸೌಂಡು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಅದು ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಫೋರ್ಸ್ ಆಗಿದೆ ಅದು. ಅದು ಒಂದು ಸಣ್ಣ ಸೌಂಡ್ ಕೇಳಿಸ್ಕೊಳ್ಳಿ. ಎಷ್ಟು ಫೋರ್ಸಾಗಿ ಬರ್ತಾ ಇದೆ ಅಂದರೆ ನೀರು, ಅಷ್ಟು ಫೋರ್ಸಾಗಿ ಬರ್ತಿತ್ತು ನೀರು. ನೋಡಿ, ಅದು ಅಲೆ ಹೆಂಗೆ ಬರ್ತಾ ಇದೆ. ಅದನ್ನು ನೆಕ್ಸ್ಟ್ ಡೇನೇ ಫುಲ್ಲು ನಾವು ನಿಂತಿರೋ ಜಾಗ ಇದೆಯಲ್ಲ, ಆ ಪೂರ್ತಿ ಫುಲ್ಲು ನೀರು ಫಿಲ್ಲಾಗಿದೆಯಂತೆ, ಅಷ್ಟು ಜೋರು ಮಳೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.